ರೆಸ್ಕ್ಯೂ ಆಪರೇಷನ್ ಅಲ್ಲಿ 2,000ಕ್ಕಿಂತ ಜಾಸ್ತಿ ಜನ ಇದ್ದಾರೆ ಇಲ್ಲಿ. ತುಂಬಾ ಚೆನ್ನಾಗಿ ರೆಸ್ಕ್ಯೂ ಆಪರೇಷನ್ಸ್ ನಡೀತಾ ಇದೆ. 1376ಕ್ಕಿಂತ ಜಾಸ್ತಿ ಫೋರ್ಸಸ್ ಇದ್ದಾರೆ, ವಾಲಂಟಿಯರ್ಸ್ ಇದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಎಕ್ವಿಪ್ಮೆಂಟ್ಸ್ ನಾವು ಅರೇಂಜ್ ಮಾಡಿಕೊಟ್ಟಿದ್ದೀವಿ. ಹಿತಾಚಿ ಮತ್ತೆ ಜಾಕ್ ಹ್ಯಾಮರ್ಸ್ ಆ ಥರ, ಮತ್ತೆ ಅದಲ್ಲದೆ ಡಿಜಿಟಲ್ ಸಪೋರ್ಟ್ ಆಗಿ ನಾವು ಎಸ್ಟರ್ಡೇ ಒಂದು ಡ್ರೋನ್ ಸರ್ವೆ ಮಾಡಿದ್ದೀವಿ. 60% ಅಫೆಕ್ಟೆಡ್ ಏರಿಯಾನ ಅದ್ರಲ್ಲಿ ಕವರ್ ಮಾಡಿದ್ದೀವಿ. ಅದನ್ನು ಯೂಸ್ ಮಾಡಿಬಿಟ್ಟು ಮ್ಯಾಪ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. GPS ಕೋಆರ್ಡಿನೇಟ್ ಸಿಕ್ಕಿದೆ ನಮಗೆ. ಒಂದೊಂದು ಟೀಮ್ಗೂ ಈ GPS ಕೋಆರ್ಡಿನೇಟ್ಸ್ ಕೊಟ್ಬಿಟ್ಟು ಅಲ್ಲಿ ರೆಸ್ಕ್ಯೂ ಆಪರೇಷನ್ ಮಾಡೋಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಎಸ್ಟರ್ಡೇ ಲೇಟ್ ನೈಟ್ 4 ಗಂಟೆವರೆಗೂ ಕೂತ್ಬಿಟ್ಟು ನಾವು ಇವತ್ತಿಂದೆಲ್ಲ ಪ್ಲಾನ್ ಮಾಡಿಬಿಟ್ಟು ಕೊಟ್ಟಿದ್ದೀವಿ. ಸೊ ದೇ ಹ್ಯಾವ್ ಸ್ಟಾರ್ಟೆಡ್ 6:30 ಬೆಳಿಗ್ಗೆ ರೆಸ್ಕ್ಯೂ ಆಪರೇಷನ್ಸ್ ಮತ್ತೆ ಸ್ಟಾರ್ಟ್ ಆಗಿದೆ. ಎಷ್ಟು ಡೆಡ್ ಬಾಡೀಸ್ ಸಿಕ್ಕಿದೆ? 195 ಸೋ ಫಾರ್. ಪ್ಲಸ್ ಬಾಡಿ ಪಾರ್ಟ್ಸ್ ಇದೆ. ಬಾಡಿ ಪಾರ್ಟ್ಸ್ನ ನಾವು ಕೌಂಟ್ ಮಾಡ್ತಾ ಇಲ್ಲ. 300 ಪ್ಲಸ್ ಅಲ್ಲ, 195 ಅಫಿಷಿಯಲ್ ಆಗಿ ಕನ್ಫರ್ಮೇಷನ್. ಎಸ್. ಯಾರು ರೆಸ್ಕ್ಯೂ ಮಾಡುವಂತದ್ದು ಇದೆಯಾ ಮೇಡಮ್? ಇಲ್ಲ, ಎರಡನೇ ದಿವಸ ಆಗಿರೋಷ್ಟೊತ್ತಿಗೆ ನಾವು ಎಲ್ಲಾರನ್ನೂ ರೆಸ್ಕ್ಯೂ ಮಾಡಿದ್ವಿ. ಏರಿಯಲ್ ಎಷ್ಟು ಮನೆಗಳು ಕಳ್ಕೊಂಡಿದೆ, ಎಷ್ಟು ನಷ್ಟ ಆಗಿದೆ? ಅದು ಡೇಟಾನ ಬ್ಲಾಕ್ ಆಗ್ತಾ ಇದೆ ಅಲ್ಲಿ, ಪ್ಲೀಸ್ ಆ ಡೇಟಾ ನೋಡ್ಕೊಳ್ಳೋಕೆ ಒಂದು ಸ್ಪೆಷಲ್ ಟೀಮ್ ಕೂತಿದೆ. ಒನ್ಸ್ ವಿ ಗೆಟ್ ಅ ಕನ್ಫರ್ಮೇಷನ್ ಎಷ್ಟು ಮನೆಗಳು ಲಾಸ್ ಆಗಿದೆ, ಎಷ್ಟು ಜನ ಮಿಸ್ ಆಗಿದ್ದಾರೆ, ನಾವು ಡೆಫಿನೆಟ್ಲಿ ನಾವು ಪಬ್ಲಿಷ್ ಮಾಡ್ತೇವೆ. ಅಂದಾಜು ಹೆಂಗೆ ಹೇಳಕ್ಕಾಗುತ್ತೆ? ಇಲ್ಲ, ಕನ್ನಡಿಗರು ಆ ರೀತಿ ಡೇಟಾ ನಾವು ತಗೊಂಡಿಲ್ಲ ಇದುವರೆಗೂ. ಲೇಬರ್ಸ್ ಇದ್ದಾರೆ ಎಲ್ಲ ನಾವು ನೋಡ್ತಾ ಇದೀವಿ. ಒಂದು ಸ್ಪೆಷಲ್ ಟೀಮ್ ಇಸ್ ಆನ್ ಇಟ್. ಓಕೆ, ನಾವು ಕೊಡ್ತೀವಿ, ಡೇಟಾ ಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್.